ಜೀವಿಸಲು ಜೀವವಾಕ್ಯ. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ. ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ. ಯೆಫೆತನನ್ನು ದೇವರು ವಿಸ್ತರಿಸಲಿ, ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವರಿಗೆ ದಾಸನಾಗಿರಲಿ. ಈ ವಾಕ್ಯ ಭಾಗದಲ್ಲಿ 3 ಪ್ರವಾದನೆಗಳಿವೆ. ಮೊದಲನೆಯ ಪ್ರವಾದನೆ ಹಾಮನ ವಿಷಯವಾಗಿ. ಹಾಮನು ಸರಿಯಾಗಿ ನಡೆದುಕೊಳ್ಳದ ಕಾರಣ ಅವರ ಮಕ್ಕಳು ನ್ಯಾಯ ತೀರ್ಪಿಗೆ ಗುರಿಯಾಗುವ ಎಂಬುದು. ಅನೇಕ ಶತಮಾನಗಳ ನಂತರ ಕಾನಾನ್ ದೇಶದಲ್ಲಿದ್ದ ಕಾನಾನ್ಯರನ್ನು ಇಸ್ರಾಯೇಲರು ಓಡಿಸಿದಾಗ ಈ ಪ್ರವಾದನೆಯು ಭಾಗಶಃ ನೆರವೇರಿತು. ಎರಡನೆಯ ಪ್ರವಾದನೆ ಶೇಮನ ವಿಷಯವಾಗಿ. ಯೆಹೋವ ದೇವರು ಆಗಲೇ ಶೇಮನ ದೇವರಾಗಿದ್ದರು. ಇದು ಶೇಮನ ನಂಬಿಕೆಯನ್ನು ಸೂಚಿಸುತ್ತದೆ. ಶೇಮನ ದೇವರು ತನ್ನ ಆಶೀರ್ವಾದಗಳನ್ನು ಇಡೀ ಲೋಕಕ್ಕೆ ಅಬ್ರಹಾಮ, ಇಸ್ರಾಯೇಲ್ ಜನಾಂಗ ಮತ್ತು ಯೇಸು ಕ್ರಿಸ್ತನ ಮೂಲಕ ಒದಗಿಸಿದರು, ಏಕೆಂದರೆ ಇವರೆಲ್ಲರೂ ಶೇಮನ ಸಂತತಿಯಾಗಿದ್ದಾರೆ. ಮೂರನೆಯ ಪ್ರವಾದನೆ ಯೆಫೆತನ ವಿಷಯವಾಗಿ. ಇದು ಬಹುತೇಕ ಅಸಂಖ್ಯವಾದ ಅನ್ಯ ಸಂತತಿಯವರು ಕ್ರೈಸ್ತ ಮಂದಿಗೆ ಸೇರಿಕೊಳ್ಳುವುದರ ಬಗ್ಗೆ ಮಾತನಾಡುತ್ತದೆ. ಗುಡಾರಗಳಲ್ಲಿ ವಾಸಿಸಲಿ ಎಂಬುದು ಶೇಮನ ಆಶೀರ್ವಾದಗಳಲ್ಲಿ ಭಾಗಿಯಾಗುವುದು ಮತ್ತು ದೇವರು ಶೇಮನ ಸಂತತಿಯ ಮೂಲಕ ಲೋಕಕ್ಕೆ ರಕ್ಷಣೆ ಉಂಟು ಮಾಡುವರು ಎಂಬುದನ್ನು ಸೂಚಿಸುತ್ತದೆ.